ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ಸರ್ಕಾರಕ್ಕೆ ಈಗ ಮತ್ತೊಂದು ಕಂಟಕ ಎದುರಾಗಿದೆ. ಅದೇನಪ್ಪಾ ಅಂತಂದ್ರೆ, ಹಿಂದೂ ಪರ ಸಂಘಟನೆಗಳು ಈಗ ಮತ್ತೊಂದು ವಾರ್ನಿಂಗ್ ಅನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅದೇನು ಅಂದ್ರೆ, ಇದೇ ಜೂನ್ 1ರಿಂದ ರಾಜ್ಯಾದ್ಯಂತ ಕೇಸರಿ ಶಾಲ್ ಅಭಿಯಾನ ಆರಂಭಿಸಲಾಗ್ತಾ ಇದೆ. ಅಂದರೆ ಇದೇ ಜೂನ್ 1ರಿಂದ ಆರಂಭವಾಗುವಂತಹ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು, ಅದರಲ್ಲೂ ಕೂಡ ಹಿಂದೂ ಪರ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನು ಹಾಕಿಕೊಂಡು ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗ್ತಾರೆ. ಏನು ರಾಜ್ಯ ಸರ್ಕಾರ ಒಂದು ರೀತಿಯ ಹಿಜಾಬ್ಗೆ ಅವಕಾಶವನ್ನು ಮಾಡಿಕೊಟ್ಟಿದೆ, ಅದರ ವಿರುದ್ಧ ಇವರು ಹೋರಾಟವನ್ನು ಮಾಡಲಿದ್ದಾರೆ ಅನ್ನುವಂಥ ಮಾತನ್ನ ಬಲಪಂಥೀಯ ಸಂಘಟನೆಗಳು, ಅದರಲ್ಲೂ ಶ್ರೀರಾಮ ಸೇನೆ ಮತ್ತು ಬಿಜೆಪಿಯ ಹಲವು ಶಾಸಕರು ಒಂದು ರೀತಿಯ ವಾಗ್ದಾಳಿಯನ್ನು ನಡೆಸಿಬಿಟ್ಟಿದ್ದಾರೆ. ಇದು ಮತ್ತೊಂದು ಸಂಕಷ್ಟವನ್ನ ರಾಜ್ಯ ಸರ್ಕಾರಕ್ಕೆ ತಂದು ಕೊಡುತ್ತಾ ಅನ್ನುವಂಥ ಪ್ರಶ್ನೆಗೆ ಹುಟ್ಕೊಂಡಿದೆ. ಏನಿದು ಹಿಜಾಬ್ ವರ್ಸಸ್ ಕೇಸರಿ ಶಾಲು ವಿವಾದ? ಈ ಕುರಿತಂತ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಈಗಾಗಲೇ ರಾಜ್ಯ ಸರ್ಕಾರ ಕಳೆದ ಕೆಲವು ದಿನಗಳ ಹಿಂದೆ ಹಿಜಾಬ್ ಬ್ಯಾನ್ ಅನ್ನ ತೆಗೆದುಹಾಕಿತ್ತು. ಹಿಜಾಬ್ ಒಂದು ಬಗ್ಗೆ ಹಿಂದಿನ ಬಿಜೆಪಿ ಸರ್ಕಾರ 2022ರಲ್ಲಿ ಏನು ತೀರ್ಮಾನವನ್ನು ಮಾಡಿತ್ತು, ಅದನ್ನ ಈಗ ಕಾಂಗ್ರೆಸ್ ಸರ್ಕಾರ ವಾಪಸ್ ಪಡೆದುಕೊಂಡಿದೆ. ಹಾಗಾಗಿ ಕೆರಳಿ ನಿಂತಿರ್ತಕ್ಕಂಥ ಬಜರಂಗ ದಳ, ಶ್ರೀರಾಮ ಸೇನೆ, ವಿಶ್ವ ಹಿಂದೂ ಪರಿಷತ್ ಮುಂತಾದ ಬಲಪಂಥೀಯ ಸಂಘಟನೆಗಳು ಮತ್ತು ಬಹಳ ಪ್ರಮುಖವಾಗಿ ಇದನ್ನ ರಾಜಕೀಕರಣಗೊಳಿಸೋದಕ್ಕೆ ಹೊರಟಿರ್ತಕ್ಕಂಥ ಬಿಜೆಪಿ, ಭಾರತೀಯ ಜನತಾ ಪಾರ್ಟಿಯ ಹಲವಾರು ಶಾಸಕರು, ನಾಯಕರು, ಮುಖಂಡರು ಇವರೆಲ್ಲರೂ ಕೂಡ ಈಗ ರಾಜ್ಯ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದು ಬಿಟ್ಟಿದ್ದಾರೆ. ಇದಲ್ಲದೆ ಶ್ರೀರಾಮ ಸೇನೆಯ ಮುಖಂಡ ಆಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಒಂದು ದೊಡ್ಡ ಮಟ್ಟದ ಘೋಷಣೆಯನ್ನು ಕೊಟ್ಟು ಬಿಟ್ಟಿದ್ದಾರೆ. ಇದೇ ಜೂನ್ 1ರಿಂದ ಆರಂಭವಾಗುವಂತಹ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಹಿಂದೂ ಹುಡುಗರು ಕೇಸರಿ ಶಾಲ್ ಅನ್ನ ಹಾಕಿಕೊಂಡು ಕಾಲೇಜುಗಳಿಗೆ ಹೋಗೋದ್ರ ಮೂಲಕ ನಮ್ಮ ಪ್ರತಿಭಟನೆಯನ್ನ ಅಥವಾ ನಮ್ಮ ಹಕ್ಕನ್ನ ನಾವು ಕೂಡ ಅರ್ಹರಿದ್ದೀವಿ ಅನ್ನುವಂಥದ್ದನ್ನ ತೋರಿಸ್ತೀವಿ ಅನ್ನುವಂಥ ಒಂದು ರೀತಿಯ ವಾರ್ನಿಂಗ್ ಕೊಟ್ಟು ಬಿಟ್ಟಿದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳನ್ನು ಕೂಡ ಒಂದು ರೀತಿಯ ಪ್ರವೋಕ್ ಮಾಡುವಂತ ಕೆಲಸಕ್ಕೆ ಪ್ರಮೋದ್ ಮುತಾಲಿಕ್ ಮುಂದಾಗ್ಬಿಟ್ಟಿದ್ದಾರೆ. ಇದಷ್ಟೇ ಅಲ್ಲದೆ ಶ್ರೀರಾಮ ಸೇನೆಯ ಆಂದೋಲನ ಶ್ರೀಗ ಅನ್ನುವಂಥ ಮುಖಂಡರು ಕೂಡ ಅವರು ಈ ರೀತಿಯ ಒಂದು ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಇದೆಲ್ಲದರ ಹೊರತಾಗಿ ಈಗಾಗಲೇ ಸಿ.ಟಿ. ರವಿ, ಸುನೀಲ್ ಕುಮಾರ್ ಸೇರಿದಂತೆ ಹಲವಾರು ಬಿಜೆಪಿಯ ಮುಖಂಡರು ಕೂಡ ರಾಜ್ಯ ಸರ್ಕಾರದ ಈ ನಿಲುವನ್ನು ಖಂಡಿಸಿದ್ದಾರೆ. ಇದಷ್ಟೇ ಅಲ್ಲ, ನಿನ್ನೆ ಇನ್ನೊಂದು ಬೆಳವಣಿಗೆ ನಡೆದು ಬಿಟ್ಟಿದೆ. ಅದೇನಪ್ಪಾ ಅಂತಂದ್ರೆ, ರಾಜ್ಯ ಸರ್ಕಾರದ ಸಂಪುಟ ಉಪ ಸಮಿತಿಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅದೇನು ಅಂತಂದ್ರೆ, ರಾಜ್ಯದಲ್ಲಿ ದಾಖಲಾಗಿರ್ತಕ್ಕಂಥ 52 ಕ್ರಿಮಿನಲ್ ಪ್ರಕರಣಗಳನ್ನ ವಾಪಸ್ ಪಡೆಯಲಾಗಿದೆ. ಆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಕನ್ನಡ ಪರ ಹೋರಾಟಗಾರರ ಮೇಲೆ ಹಾಕಿರ್ತಕ್ಕಂಥ ದೂರುಗಳು, ಕಂಪ್ಲೇಂಟ್ಗಳು, FIRಗಳನ್ನು ಕೂಡ ವಾಪಸ್ ಪಡೆಯಲಾಗಿದೆ. ಪ್ರಮುಖವಾಗಿ ವಾಟಾಳ್ ನಾಗರಾಜ್ ಅವರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡೆಯಲಾಗಿದೆ. ಜೊತೆಗೆ ರೈತರು ತಮ್ಮ ಹಕ್ಕಿಗಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾಗ ಹಾಕಲಾಗಿರ್ತಕ್ಕಂಥ ಕೇಸುಗಳನ್ನು ವಾಪಸ್ ಪಡೆಯಲಾಗಿದೆ. ಜೊತೆಗೆ ಬಹಳ ಪ್ರಮುಖ ಮತ್ತು ವಿಚಿತ್ರ ಅಂತಂದ್ರೆ, ಶ್ರೀರಾಮ ಸೇನೆಯ ಮುಖಂಡ ಪ್ರಮೋದ್ ಮುತಾಲಿಕ್ ಅವರ ಮೇಲಿನ ಕೇಸನ್ನು ಕೂಡ ವಾಪಸ್ ಪಡೆದುಕೊಳ್ಳಲಾಗಿದೆ. ಆದರೆ ಈ ಸದ್ಯಕ್ಕೆ ಹಿಜಾಬ್ನ ಜೊತೆಗೆ ಮತ್ತೊಂದು ವಿಚಾರವೂ ಕೂಡ ಈ ಒಂದು ಬಲಪಂಥೀಯ ಸಂಘಟನೆಗಳಿಗೆ ಒಂದು ರೀತಿಯ ತುಪ್ಪದ ತರ ಸಿಕ್ಕಿಬಿಟ್ಟಿದೆ. ಅದೇನಪ್ಪಾ ಅಂತಂದ್ರೆ, ಕಲಬುರಗಿಯ ಆಳಂದದಲ್ಲಿ ನಡೆದಿರ್ತಕ್ಕಂಥ ಲಾಡ್ಲೆ ಸಾಬ್ ದರ್ಗಾದಲ್ಲಿ ನಡೆದಿರ್ತಕ್ಕಂಥ ಘಟನೆಯ ಪ್ರಕರಣವನ್ನು ಹಿಂದಕ್ಕೆ ತೆಗೆದುಕೊಂಡು ಆ ಘಟನೆಯಲ್ಲಿ ಭಾಗಿಯಾಗಿರೋವರ ಮೇಲಿನ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡ ವಾಪಸ್ ತೆಗೆದುಕೊಂಡಿರೋದ್ರಿಂದ ಈಗ ಸಿಡಿದು ಬಿದ್ದು ಬಿಟ್ಟಿದ್ದಾರೆ. ಇದರ ವಿರುದ್ಧವೂ ಕೂಡ ಸಾಕಷ್ಟು ಆರೋಪ, ಪ್ರತ್ಯಾರೋಪ, ದೂರು ಎಲ್ಲವೂ ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ನಮ್ಮ ಹಿಂದೂ ಹುಲಿ, ಕಲಬುರಗಿಯ ಪಕ್ಕದ ಜಿಲ್ಲೆಯ ವಿಜಯಪುರ ಜಿಲ್ಲೆಯ ಹಿಂದೂ ಹುಲಿ ಯತ್ನಾಳ್ ಅವರು ದಿಢೀರನೆ ಇಂಥ ಸುದ್ದಿ ಬಂದುಬಿಟ್ರೆ ಬೀದಿಗೆ ಬಂದುಬಿಟ್ಟು ಏನು ಕಾಂಗ್ರೆಸ್ ಪಕ್ಷ ಮುಸ್ಲಿಮರ ಅಥವಾ ಮುಸಲ್ಮಾನ್ ಮತದಾರರ ತುಷ್ಟೀಕರಣ ಮಾಡ್ತಾ ಇದೆ ಅನ್ನುವಂಥ ಮಾತನ್ನ ಹೇಳಿಕೆಯನ್ನು ಕೊಟ್ಟು ಬಿಟ್ಟಿದ್ದಾರೆ. ಒಂದು ರೀತಿಯ ಜಾತ್ಯತೀತ ಮನೋಭಾವದಿಂದ ವರ್ತಿಸಬೇಕು, ಅವ್ರಂಗೆ ವರ್ತಿಸ್ತಿಲ್ಲ ಅನ್ನುವಂಥ ಮಾತನ್ನ ಸುನೀಲ್ ಕುಮಾರ್ ಹೇಳ್ತಾರೆ. ಸಿ.ಟಿ. ರವಿನೂ ಕೂಡ ಮುಂದುವರೆದು ಈ ಯಾವಾಗ ಮುಸ್ಲಿಮರು ಸಿಡಿದು ಬಿದ್ರೋ ಹಾಗಾಗಿ ಅವರಿಗೆ ಸಮಾಧಾನ ಮಾಡಲಿಕ್ಕೆ ಈ ತರದ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಇದಷ್ಟೇ ಅಲ್ಲದೆ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಮತ್ತು ಆಂದೋಲನ ಶ್ರೀಗಳು ಕೂಡ ಈಗ ಇದರ ವಿರುದ್ಧ ನಾವು ದೊಡ್ಡ ಹೋರಾಟವನ್ನು ಮಾಡ್ತೀವಿ,
ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ನೋಡಿ ಎಲ್ಲಿಗೆ ಬಂದು ನಿಂತಿದೆ. ಕೇಸ್ ಹಾಕಿದ್ರೂ ತಪ್ಪು, ಕೇಸ್ ವಾಪಸ್ ತೆಗೆದುಕೊಂಡ್ರೂ ತಪ್ಪು. ಇದೇ ಬಲಪಂಥೀಯ ನಾಯಕರಾಗಿರಲಿ ಅಥವಾ ಇದೇ ಬಿಜೆಪಿಯ ಮುಖಂಡರಾಗಿರಲಿ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಲಪಂಥೀಯ ಸಂಘಟನೆಗಳ ಮೇಲೆ ಹಾಕಿರ್ತಕ್ಕಂಥ ಕೇಸುಗಳನ್ನು ವಾಪಸ್ ತೆಗೆದುಕೊಂಡ್ರಲ್ಲ, ಅವಾಗ ಯಾಕೆ ಇವರು ವಾಪಸ್ ಬಂದು ಪ್ರತಿಭಟನೆಯನ್ನು ಮಾಡಲಿಲ್ಲ? ಇದೇ ಬಿಜೆಪಿಯ ಮುಖಂಡರು ಸಿ ಟಿ ರವಿ ಆಗಿರಲಿ, ಸುನಿಲ್ ಕುಮಾರ್ ಆಗಿರಲಿ, ಯತ್ನಾಳ್ ಆಗಿರಲಿ, ಯಾಕೆ ಅವಾಗ ಪ್ರಶ್ನೆ ಮಾಡಲಿಲ್ಲ? ಹೋಗ್ಲಿ, ಈಗ ಸ್ವತಃ ಪ್ರಮೋದ್ ಮುತಾಲಿಕ್ ಮೇಲೇನೆ ಇರ್ತಕ್ಕಂಥ ಕ್ರಿಮಿನಲ್ ಕೇಸನ್ನು ವಾಪಸ್ ತೆಗೆದುಕೊಂಡಿದ್ದಾರಲ್ಲ, ಯಾಕೆ ಅವಾಗ ಮಾತಾಡಲಿಲ್ಲ? ಯಾಕೆ ಈ ಆಂದೋಲಶ್ರೀ ಈಗ ಅದನ್ನು ಖಂಡಿಸ್ತಾ ಇಲ್ಲ? ಇಲ್ಲ, ನೀವು ಪ್ರಮೋದ್ ಮುತಾಲಿಕ್ ಕೇಸನ್ನು ವಾಪಸ್ ತೆಗೆದುಕೊಂಡಿರ್ತಕ್ಕಂಥದ್ದು ತಪ್ಪು, ಅವರ ಮೇಲೆ ಕೇಸ್ ಇರಲಿ ಅಂತ ಯಾಕೆ ಹೇಳ್ತಾ ಇಲ್ಲ? ಇದೇ ಬಿಜೆಪಿಯ ಇನ್ನಿತರ ಶಾಸಕರು ಯಾಕೆ ಪ್ರಮೋದ್ ಮುತಾಲಿಕ್ ಮೇಲೆ ಕೇಸ್ ಇರಲಿ ಅಂತ ಹೇಳ್ತಾ ಇಲ್ಲ? ಇವೆಲ್ಲವೂ ಕೂಡ ಹೇಗೆ ಸಮಸ್ಯೆಯನ್ನ ಮತ್ತಷ್ಟು ಜಟಿಲ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ ಅಲ್ವಾ? ಸಮಸ್ಯೆಯನ್ನ ಮತ್ತು ಹೇಗಾದ್ರೂ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿಲುವುಗಳನ್ನ, ನೀತಿಗಳನ್ನ ಖಂಡಿಸೋದೇ ಇವರ ಉದ್ದೇಶ ಆಗಿದ್ರೆ ಆಗಿರಲಿ, ನೋ ಪ್ರಾಬ್ಲಮ್. ಆದರೆ ಇಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು, ನೀವು ತಪ್ಪು ಮಾಡಿದವ್ರ ಮೇಲೆ ಕೇಸ್ ಹಾಕಿದ್ರೂ ತಪ್ಪು, ಆ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡ್ರೂ ತಪ್ಪು ಅನ್ನುವಂಥದ್ದಾದ್ರೆ ಹೇಗೆ? ಅದೇ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡಿದ್ರೆ ಸರಿ, ಇದೇ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿದ್ರೆ ಅಂದ್ರೆ ಕೇಸ್ ವಾಪಸ್ ತೆಗೆದುಕೊಳ್ಳುವಂಥದ್ದು ತಪ್ಪು ಅನ್ನುವಂಥದ್ದಾದ್ರೆ ಇದು ಯಾವ ರೀತಿಯ ಒಂದು ನ್ಯಾಯ ಅನ್ನುವಂಥದ್ದು ಈ ರಾಜ್ಯದ ಒಂದು ಪ್ರಜ್ಞಾವಂತ ಮತದಾರರು ಕೇಳ್ತಿದ್ದಾರೆ. ಹಾಗಾಗಿ ಈಗ ಛಲವಾದಿ ನಾರಾಯಣ ಸ್ವಾಮಿ, ಆರ್ ಅಶೋಕ್, ಸಿ ಟಿ ರವಿ ಬೇಕಾದಂಗೆ ವಾಗ್ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ಹಾಗಾಗಿ ಇದು ಎಲ್ಲಿಗೆ ಹೋಗಿ ಮುಟ್ಟತ್ತೆ? ರಾಜ್ಯ ಸರ್ಕಾರ ಈ ಕುರಿತಂತೆ ಜೂನ್ 1ರಿಂದ ಮತ್ತೆ ಈ ಹೋರಾಟ ಮತ್ತೆ ಒಂದು ರೀತಿಯ ಕೋಮು ಭಾವನೆಯನ್ನ ಕೆರಳಿಸುವಂಥದ್ದು ಮತ್ತು ಕೋಮು ದಳ್ಳೂರಿಯನ್ನ ಹಚ್ಚುವಂಥ ಕೆಲಸಕ್ಕೆ ಇವರೆಲ್ಲ ಯಾರು ಏನು ಶಾಂತಿಯ ವಿರುದ್ಧದ ಒಂದು ನಡೆಯನ್ನ ನಡೀತಾ ಇದ್ದಾರೆ, ಅವರು ನಡೀತಾ ಇದ್ದಾರೋ ಅವ್ರ ಮೇಲೆ ಯಾವ ಕ್ರಮವನ್ನು ಕೈಗೊಳ್ಳುತ್ತೆ? ಅಥವಾ ಇವರ ಧಮಕಿಗೆ, ಇವರ ವಾರ್ನಿಂಗ್ಗೆ ಹೆದರಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನಾದರೂ ಮತ್ತೆ ಬೇರೆ ನಿರ್ಧಾರ ತೆಗೆದುಕೊಳ್ಳುತ್ತಾ? ಅಥವಾ ರಾಜ್ಯ ಸರ್ಕಾರ ನೋಡಿ, ಅಂದ್ರೆ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಮುತಾಲಿಕ್ ಮೇಲೆ ಕೇಸ್ ವಾಪಸ್ ತಗೊಂಡ್ರೆ ಈಗ ಮುತಾಲಿಕ್ಗೆ ತಿರುಗಿ ಬಿದ್ದಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಅಲ್ವಾ? ಅಂದ್ರೆ ಕಾಂಗ್ರೆಸ್ ಪಕ್ಷವೂ ಕೂಡ, ಕಾಂಗ್ರೆಸ್ ಸರ್ಕಾರವೂ ಕೂಡ ಮುಸಲ್ಮಾನರ ಮೇಲೆ ಯಾವುದಾದ್ರೂ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡಿದ್ರೆ ಅದೇನು ಅವ್ರ ಮೇಲೆ ಮಾಡ್ತಾ ಇರ್ತಕ್ಕಂಥ ಕರುಣೆಗಲ್ಲ, ಅದು ರಾಜಕೀಯ ಉದ್ದೇಶವನ್ನೇ ಇಟ್ಕೊಂಡು, ವೋಟ್ ಬ್ಯಾಂಕನ್ನೇ ಇಟ್ಕೊಂಡು ಅವರನ್ನ ಸಂತೈಸುವಂಥ ಕೆಲಸವನ್ನೇ ಉದ್ದೇಶವನ್ನೇ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಅದು ಕೂಡ ಏನು ಮುಸಲ್ಮಾನರಿಗೆ ಗೊತ್ತಾಗೋದಿಲ್ಲ ಅಂತ ಅಲ್ಲ, ಆದರೆ ರಾಜ್ಯ ಸುಭಿಕ್ಷವಾಗಿ ನಡೆಯಲಿ, ಜನಪರ ಯೋಜನೆಗಳು ಜನರಿಗೆ ತಲುಪಲಿ ಅನ್ನುವಂಥದ್ದನ್ನು ಬಿಟ್ಟುಬಿಟ್ಟು ಈ ಥರದ ವಿಚಾರಗಳನ್ನು ಹೆಚ್ಚು ಚರ್ಚೆ ಮಾಡಲಾಗ್ತಾ ಇದೆ. ಅಲ್ಲದೆ ಈ ಬಲಪಂಥೀಯ ಸಂಘಟನೆಗಳು ಈಗಿರ್ತಕ್ಕಂಥ ನೀಟ್ ಬಗ್ಗೆ ಮಾತಾಡೋದಿಲ್ಲ, ದೇಶದ ಆರ್ಥಿಕ ತುರ್ತು ಪರಿಸ್ಥಿತಿ ಬಗ್ಗೆ ಮಾತನಾಡೋದಿಲ್ಲ, ದೇಶದಲ್ಲಿ ಉಂಟಾಗಿರ್ತಕ್ಕಂಥ ಬೆಲೆ ಏರಿಕೆ ಬಗ್ಗೆ ಇವ್ರು ಯಾರು ಕೂಡ ಮಾತನಾಡ್ತಾ ಇಲ್ಲ. ಆದರೆ ಕೇಸ್ಗಳನ್ನ ವಾಪಸ್ ಪಡೆದಿರೋರ ಬಗ್ಗೆ ಬೀದಿಗೆ ಬಂದು ಬಾಯಿಗೆ ಬಂದಾಗ ಮಾತಾಡ್ತಾ ಇರ್ತಕ್ಕಂಥ ಈ ಎಲ್ಲ ಬಿಜೆಪಿಯ ಮುಖಂಡರು ಮತ್ತು ಬಲಪಂಥೀಯ ಸಂಘಟನೆಯ ಮುಖಂಡರು ಇದೇ ಪ್ರಶ್ನೆಗಳನ್ನ ಕೇಂದ್ರ ಸರ್ಕಾರಕ್ಕೆ ಯಾಕೆ ಕೇಳ್ತಾ ಇಲ್ಲ? ಕೇಳಬೇಕಲ್ವಾ? ಅವರಿಗೆ ನಿಜವಾಗ್ಲೂ ನೈತಿಕತೆ ಮತ್ತು ಪ್ರಜ್ಞಾವಂತತೆ ಇದ್ರೆ ಖಂಡಿತ ಅವರು ಪ್ರಶ್ನೆ ಮಾಡಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.